अस्सलाम वालेकुम वरहमतुल्लाहि वबरकातुहू ಎಲ್ಲರಿಗೂ ನಮಸ್ಕಾರಗಳು डियर एसएसएलसी स्टूडेंट्स। आज की इस वीडियो में हम पासिंग पैकेजेस के क्वेश्चन आंसर्स देखेंगे। फर्स्ट 1 मार्क के क्वेश्चन आंसर्स देखेंगे जो बहुत शॉर्ट आंसर्स रहेंगे। आप लोगों को ये एक्यूरेट आंसर्स लिखने में इजी होते, हेल्प होते, शॉर्ट एंड स्वीट, जल्दी लर्न होते बोलते ना, तो ये जल्दी लर्न होने के लिए आप लोगों को शॉर्ट आंसर्स लिखे सो है। सबसे पहले हम 1 मार्क के क्वेश्चन आंसर्स देखेंगे। फर्स्ट वन कौन सा है? ಒಣ ಮರದ ಗಿಳಿ, इसका देखेंगे। ಪ್ರಶ್ನೆ 1, ಬೇಡನು ಪ್ರಾಣಿಗಳನ್ನು ಕೊಲ್ಲಲು ಮಾಡುತ್ತಿದ್ದ ಉಪಾಯವೇನು? ಉತ್ತರ, ವಿಷ ಸವರಿದ ಬಾಣಗಳನ್ನು ಸಿದ್ಧ ಮಾಡಿಕೊಳ್ಳುವುದು। ಪ್ರಶ್ನೆ 2, ವಿಷದ ಬಾಣವು ಮರಕ್ಕೆ ತಗುಲಿದ್ದರಿಂದಾದ ಪರಿಣಾಮವೇನು? ಉತ್ತರ, मरऊ ಒಣಗಿ निंतिತ್ತು। सिर्फ डायरेक्ट आंसर भी लिखे तो आप लोगों को मार्क्स मिलते, टेंशन मत लीजिए। आप लोगों का आंसर देखते हैं आप लोग, मेन आंसर भी लिखे तो आप लोगों को पूरा 1 मार्क मिलता। ಪ್ರಶ್ನೆ 3, ಇಂದ್ರನು ತನಗಾದ ಸಂತೋಷವನ್ನು ಯಾವ ರೀತಿ ಪ್ರಕಟಿಸಿದ್ದನು? ಉತ್ತರ, ಗಿಳಿಗೆ ಬೇಕಾದ ವರವನ್ನು ಕೊಡುವುದರ ಮೂಲಕ। ಪ್ರಶ್ನೆ 4, ಗಿಳಿಯ ಯಾವ ಗುಣವನ್ನು ಇಂದ್ರನು ಮೆಚ್ಚಿಕೊಂಡನು? ಉತ್ತರ, ತತ್ವನಿಷ್ಠೆ ಗುಣ। ಪ್ರಶ್ನೆ 5, ಗಿಳಿಯನ್ನು ಕಂಡು ಇಂದ್ರನಿಗೆ ಆಶ್ಚರ್ಯವಾದದ್ದು ಏಕೆ? ಉತ್ತರ, ಮರ ಒಣಗಿ ನಿಂತರೂ ಗಿಳಿ ಆ ಮರದ ಪೋಟರೆಯನ್ನು ಬಿಟ್ಟು ಹೋಗದೆ ಅಲ್ಲೇ ವಾಸ ಮಾಡುತ್ತಿರುವುದನ್ನು ಕಂಡು आश्चर्यवाಯಿತು। देखो, आश्चर्यवाಯಿತು शॉर्ट भी लिख सकते या फिर फुल भी सेंटेंस भी लिख सकते। ಪ್ರಶ್ನೆ 6, ಬೇಡನು ಎಲ್ಲಿ ವಾಸಿಸುತ್ತಿದ್ದನು? ಉತ್ತರ, काशीಯಲ್ಲಿ। देखिए ये फर्स्ट चैप्टर का आप लोगों का क्वेश्चंस है जो शॉर्ट आंसर्स है। नेक्स्ट, हसी मसी ಕೃಷಿ। ಪ್ರಶ್ನೆ 7, ಈ ನಾಡಿನ ಬೆನ್ನೆಲುಬು ಯಾರು? ಉತ್ತರ, ರೈತ। ಪ್ರಶ್ನೆ 8, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಏನೆಂದು ಖ್ಯಾತರಾಗಿದ್ದಾರೆ? ಉತ್ತರ, ರಂಗ ಜಂಗಮ। ಪ್ರಶ್ನೆ 9, ಹಸಿ ಮಸಿ ಎಂದರೇನು? ಉತ್ತರ, ಯುದ್ಧ ಸಾಹಿತ್ಯ ರಚನೆ। ಪ್ರಶ್ನೆ 10, ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ? ಉತ್ತರ, ರೈತ, ಸೈನಿಕ ಮತ್ತು ಸಾಹಿತಿಯನ್ನು। ಪ್ರಶ್ನೆ 11, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರಿಗೆ ರೋಟರಿ ಸಂಸ್ಥೆ ಯಾವ ಪ್ರಶಸ್ತಿ ನೀಡಿದೆ? ಉತ್ತರ, ಪಾಲ್ ಹ್ಯಾರಿಸ್। ಪ್ರಶ್ನೆ 12, ಸರ್ವಜ್ಞನು ಪ್ರಕಾರ ಕೋಟಿ ವಿದ್ಯೆಗಳಿಗಿಂತ ಮಿಗಿಲಾದ ವಿದ್ಯೆ ಯಾವುದು? ಉತ್ತರ, ಮೇಟಿ ವಿದ್ಯೆ। ಪ್ರಶ್ನೆ 13, ಖಡ್ಗಕ್ಕಿಂತ ಹಿರಿತವಾದದ್ದು ಯಾವುದು? उत्तर, पेन्नु, मसी। देखिए ये शॉर्ट आंसर्स है आप लोगों के। नेक्स्ट चैप्टर कौन सा है? गान योगी पंडित ಪುಟ್ಟರಾಜ ಗವಾಯಿ। ಪ್ರಶ್ನೆ 14, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಉತ್ತರ, ಪುಟ್ಟರಾಜರ ತಂದೆ ರೇವಣ್ಣಯ್ಯ, ತಾಯಿ ಸಿದ್ದಮ್ಮ। ಪ್ರಶ್ನೆ 15, ತಾಯಿ ಸಿದ್ದಮ್ಮ ಪಂಚಾಕ್ಷರಿ ಗವಾಯಿಗಳಲ್ಲಿ ಏನೆಂದು ಬೇಡಿಕೊಂಡಳು? ಉತ್ತರ, ಮಗನನ್ನು ಮನೆಗೆ ಕಳುಹಿಸುವಂತೆ। ಪ್ರಶ್ನೆ 16, ಶ್ರೇಷ್ಠ ಗುರುವಿನಲ್ಲಿ ಎಂತಹ ಶಕ್ತಿ ಇರುತ್ತದೆ? ಉತ್ತರ, ಶಿಷ್ಯರ ಮನಸ್ಸನ್ನು ಓದುವ ಶಕ್ತಿ। ಪ್ರಶ್ನೆ 17, ಪುಟ್ಟರಾಜರು ಯಾವ ಯಾವ ಭಾಷೆಗಳಲ್ಲಿ ಪಾಂಡಿತ್ಯ ಗಳಿಸಿದರು? ಉತ್ತರ, ಕನ್ನಡ, ಹಿಂದಿ, ಸಂಸ್ಕೃತ ಭಾಷೆಗಳು। ಪ್ರಶ್ನೆ 18, ಪುಟ್ಟರಾಜರು ಖಾದಿ ಬಟ್ಟೆ ತೋಡಲು ನಿರ್ಧರಿಸಿದ್ದು ಏಕೆ? ಉತ್ತರ, ಸ್ವದೇಶಿಯ ಆಂದೋಲನಕ್ಕೆ ಕೈ ಜೋಡಿಸುವುದಕ್ಕಾಗಿ। नेक्स्ट देखिए, ಹಕ್ಕಿ ಗೂಡುಗಳ ನಿಗೂಢ ಜಗತ್ತು। ये लेसन के 1 मार्क के क्वेश्चन आंसर देखेंगे। ಪ್ರಶ್ನೆ 19, ಸಸ್ತನಿಗಳ ಆಶ್ರಯ ತಾಣಗಳು ಯಾವ್ಯಾವು? ಉತ್ತರ, ಗುಹೆ, ಗೂಡು, ಬಿಲ್ಲ,
ಪೋಟರೆ. ಪ್ರಶ್ನೆ 20. ಹಕ್ಕಿ ಗೂಡಿನಲ್ಲಿ ಯಾವುದರ ಸಮನ್ವಯತೆ ಇದೆ? ಉತ್ತರ ಕಲಾವಿದಿನ ಸ್ವಪ್ರಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನ. ಪ್ರಶ್ನೆ 21. ಅಸ್ಪೃಶ್ಯತೆ ಆಚರಿಸುವ ಮನುಷ್ಯನಿಗೆ ಹಕ್ಕಿಗಳು ಯಾವ ಪಾಠ ಹೇಳುತ್ತವೆ? ಉತ್ತರ ಸ್ಪರ್ಶ ಸಂಜೀವನಿಯ ಪಾಠ. ಪ್ರಶ್ನೆ 22. ಹಕ್ಕಿಗಳು ಗೂಡು ಕಟ್ಟುವ ಸಾಮರ್ಥ್ಯಕ್ಕೆ ಮಿತಿಯೊಡ್ಡುವ ಅಂಶಗಳಾವುವು? ಉತ್ತರ ಹಕ್ಕಿಯ ದೇಹ, ಸ್ವರೂಪ, ಪರಿಸರದ ವೈಲಕ್ಷಣ್ಯಗಳು, ಬಲಿ, ಬೇಟೆ संबंधಗಳು. नेक्स्ट देखिए कॉफी कप. इसके क्वेश्चन आंसर्स देखिए 1 मार्क के. ಪ್ರಶ್ನೆ 23. ಹೆಡ್ ಮಾಸ್ತರರು ಸಂತೋಷಗೊಂಡದ್ದು ಏಕೆ? ಉತ್ತರ ಮನೆಗೆ ಬಂದ ಹಳೆಯ ವಿದ್ಯಾರ್ಥಿಗಳನ್ನು ಕಂಡು. ಪ್ರಶ್ನೆ 24. ವಿದ್ಯಾರ್ಥಿಗಳು ಕಾಫಿ ಕುಡಿಯಲು ಎಂತಹ ಕಪ್ಪುಗಳನ್ನು ಆರಿಸಿಕೊಂಡರು? ಉತ್ತರ ಬೆಲೆ ಬಾಳುವ ಕಪ್ಪುಗಳು. ಪ್ರಶ್ನೆ 25. ಗುರುಗಳು ಹೇಳಿದಂತೆ ಕಾಫಿ ಮತ್ತು ಕಪ್ಪು ಯಾವುದರ ಪ್ರತೀಕಗಳು? ಉತ್ತರ ಕಾಫಿ ಎಂದರೆ ಜೀವನ ಇದ್ದಂತೆ, ಕಾಫಿಯ ಕಪ್ಪು ಹಣ, ಅಂತಸ್ತು, ಅಧಿಕಾರದ ಪ್ರತೀಕಗಳು. ಪ್ರಶ್ನೆ 26. ಗುರುಗಳು ಯಾವುದನ್ನು ದುರ್ದೈವದ ಸಂಗತಿ ಎಂದು ಬಣ್ಣಿಸಿದ್ದಾರೆ? ಉತ್ತರ ಮತ್ತೊಬ್ಬರ ಕಪ್ಪನ್ನು ನೋಡಿ ಅಸೂಯೆ ಪಡುವುದು. ಪ್ರಶ್ನೆ 27. ಗುರುಗಳು ಹೇಳಿದಂತೆ ಜೀವನದ ತೊಂದರೆಗೆ ನಿಜವಾದ ಕಾರಣವೇನು? ಉತ್ತರ ಉತ್ತಮವಾದದ್ದನ್ನೇ ಪಡೆಯಬೇಕೆನ್ನುವ ಆಸೆ. ಪ್ರಶ್ನೆ 28. ಗುರುರಾಜ್ ಕರ್ಜಗಿ ಅವರ ಅಂಕಣ ಬರಹದ ಶೀರ್ಷಿಕೆ ಯಾವುದು? उत्तर करुणाಳು ಬಾ ಬೆಳಕೆ. देखिए अब नेक्स्ट गंगेಯಲ್ಲಿ दीपमाले. ये लेसन के 1 मार्क के क्वेश्चन आंसर्स देखेंगे. ಪ್ರಶ್ನೆ 29. ಗಂಗೆಯಲ್ಲಿ ತೇಲುತ್ತಿದ್ದ ನೂರಾರು ದೀಪಗಳು ಹೇಗೆ ಕಾಣುತ್ತಿದ್ದವು? ಉತ್ತರ ನದಿಯ ಬಟ್ಟೆಗೆ ಬೆಳಕಿನ ಕಸೂತಿ ಹಾಕಿದಂತೆ. ಪ್ರಶ್ನೆ 30. ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂಬುದು ಲೇಖಕರ ಗುರಿಯಾಗಿತ್ತು? ಉತ್ತರ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂಬುದು. ಪ್ರಶ್ನೆ 31. ಹುಯೆನ್ ಥಾಂಗ್ಸ್ ಹರಿದ್ವಾರವನ್ನು ಏನೆಂದು ಕರೆದಿದ್ದಾನೆ? ಉತ್ತರ ಮೊಯಲು ಅಥವಾ ಮಯೂರ. ಪ್ರಶ್ನೆ 32. ಯಾವುದು ಗಂಗೆಯ ದಡದ ಆವರಣವನ್ನು ತರಂಗಿತವಾಗಿಸಿತ್ತು? ಉತ್ತರ ಗಂಟೆ, ಜಾಗಟೆ, ಶಂಖಗಳ ಸದ್ದು. ನೆಕ್ಸ್ಟ್ ಲೆಸನ್ देखिए ನನ್ನ ಗೋಪಾಲ. ಪ್ರಶ್ನೆ 33. ಗೋಪಾಲನ ಗೆಳೆಯರ ಹೆಸರೇನು? ಉತ್ತರ ರಾಮು, ಕಿಟ್ಟಿ, ನಾಡಿ, ಮಧು. ಪ್ರಶ್ನೆ 34. ವನದ ಗೋಪಾಲ ಯಾರು? ಉತ್ತರ ಶ್ರೀಕೃಷ್ಣ ಭಗವಂತ. ಪ್ರಶ್ನೆ 35. ಗೋಪಾಲನಿಗೆ ಬಣ್ಣ ಬಣ್ಣದ ಹೂಗಳು ಹೇಗೆ ಕಾಣಿಸುತ್ತಿದ್ದವು? ಉತ್ತರ ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ಕಾಣಿಸುತ್ತಿದ್ದವು. ನೆಕ್ಸ್ಟ್ देखिए ಪ್ರಶ್ನೆ 36. ಗೋಪಾಲನ ಬೆಳಗಿನ ಮುಖ್ಯ ಕೆಲಸ ಯಾವುದಾಗಿತ್ತು? ಉತ್ತರ ದೇವರ ಪೂಜೆಗೆ ಹೂಗಳನ್ನು ತರುವುದು. ಪ್ರಶ್ನೆ 37. ಗೋಪಾಲನು ಶಾಲೆಯಿಂದ ಮನೆಗೆ ಮರಳುವಾಗ ಏಕೆ ಭಯಪಡುತ್ತಿದ್ದರು? ಉತ್ತರ ಕತ್ತಲಾದದ್ದರಿಂದ ಭಯಪಡುತ್ತಿದ್ದನು. ಪ್ರಶ್ನೆ 38. ಗೋಪಾಲನು ಹೊಸ ಪಂಚೆಯನ್ನು ಬಯಸಿದ್ದೇಕೆ? ಉತ್ತರ ಗೆಳೆಯರೆಲ್ಲರೂ ಹೊಸ ಬಟ್ಟೆಯನ್ನು ಹಾಕಿಕೊಂಡು ಬರುತ್ತಾರೆ, ಇವನನ್ನು ನೋಡಿ ಹಾಸ್ಯ ಮಾಡುತ್ತಾರೆ. ನೆಕ್ಸ್ಟ್ ಸೌಜನ್ಯಕ್ಕೆ देखिए ಪ್ರಶ್ನೆ 39. ನಮ್ಮ ದೈನಂದಿನ ಬದುಕಿನ ಅಪರೂಪವಾಗಿರುವುದು ಯಾವುದು?
ಉತ್ತರ ಸೌಜನ್ಯ. ಪ್ರಶ್ನೆ 40. ರೋಗಿಗಳು ಯಾರ ಬಳಿ ಹೋಗುತ್ತಾರೆ? ಉತ್ತರ ವೈದ್ಯರ ಬಳಿ. ಪ್ರಶ್ನೆ 41. ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ ಹೂ ಅರಳಿದಂತೆ. ಪ್ರಶ್ನೆ 42. ಸೌಜನ್ಯದಿಂದ ಬೇರೆಯವರಿಗೆ ಏನಾಗುತ್ತದೆ? ಉತ್ತರ ಲಾಭವಾಗುತ್ತದೆ. ಪ್ರಶ್ನೆ 43. ನಮ್ಮ ಹಿರಿಯರು ನಮಗೆ ಏನು ಕಾಣಿಸಿದ್ದಾರೆ? ಉತ್ತರ सौजन्यದ ಗೆರೆಯನ್ನು. देखिए स्टूडेंट्स, ये थे ऑल लेसन के 1 मार्क के क्वेश्चन आंसर्स. ये शॉर्ट एंड स्वीट आंसर्स है ताकि आप लोगों को पढ़ने में और याद रखने में आसानी हो. इसके बाद हम नेक्स्ट वीडियो में इसके आगे के पोएम्स के ऑल पोएम्स के 1 मार्क के क्वेश्चन आंसर्स देखेंगे. आई होप आपको ये इजी और शॉर्ट आंसर्स आप लोगों को हेल्प हुए हो. थैंक यू.